ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಈಶ್ವರ ದೇವರಲ್ಲಿ ಬಂದಿದ್ದೀನಿ. ಇಲ್ಲಿ ಜಾತ್ರೆ ಇದೆ, ಜಾತ್ರೆ ನಡೀತಾ ಇದೆ, ತೇರು ನಡೆಯುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ತೇರು ನಡೀತಾ, ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಬನ್ನಿ ಸ್ನೇಹಿತರೆ, ನಿಮಗೂ ಕೂಡ ದೇವ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಇವತ್ತು ನಾನು ಬೆಳಗ್ಗೆಯಿಂದ ಜಾತ್ರೆನಲ್ಲಿದ್ದೀನಿ. ದೇವರುಂದ ಅಲ್ಲ ಸರ್ ಇವ್ರ ಹೆಸರು, ದೇವರುಂದ ಜಾತ್ರೆಯಲ್ಲಿದ್ದೀನಿ. ತುಂಬ ಚೆನ್ನಾಗಿ ಸಾವಿರಾರಷ್ಟು ಜನ ಬಂದಿದ್ದಾರೆ ಇಲ್ಲಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ಮನಸ್ಸು ತುಂಬ ಖುಷಿ ಆಯಿತು. ದೇವ್ರ ಅಲಂಕಾರ ಆಗ್ಬೋದು, ತೇರಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಸರ್, ಈ ದೇವಸ್ಥಾನಕ್ಕೆ ಅಧ್ಯಕ್ಷರು. ಸರ್ ನಿಮ್ಮ ಹೆಸರು? ಪಟೇಲ್ ರಮೇಶ್ ಸರು. ಹಾಗೆ ನಮ್ಮ ಆನೆ ಪ್ರಿಯರು ಅಧ್ಯಕ್ಷರಾಗಿರುವಂಥ ನಮ್ಮ ಆನೆ ವಿಕ್ರಮ್ ಗೌಡ್ರು ಸರ್. ಎಲ್ಲರೂ ಗೊತ್ತಲ್ಲ, ಸಾಕಷ್ಟು ಅವ್ರ ಜೊತೆ ನಾನು ವಿಕ್ರಮ್ ಸರ್ಗೆ ಅದನ್ನು ಆಲ್ಮೋಸ್ಟ್ ಸುಮಾರು ವಿಡಿಯೋಸ್ಗಳು ಮಾಡಿದ್ದೀನಿ. ಅವ್ರ ಜೊತೆನೂ ಎಲ್ಲರ ಜೊತೆನೂ ಮಾತಾಡ್ಸೋಣ ಅಂತ ಇವತ್ತೆಲ್ಲರೂ ಒಟ್ಟಿಗೆ ಸಿಕ್ಕಿದ್ದಾರೆ. ನನಗೆ ತುಂಬ ಖುಷಿ ಇದೆ. ಸರ್ ಹೇಳಿ ಸರ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈ ದೇವಾಲಯ, ದೇವಸ್ಥಾನ ಬೇರೆ, ದೇವಾಲಯ ಬೇರೆ. ದೇವಾಲಯ ಅಂದರೆ ಆಲಯ, ದೇವಸ್ಥಾನ ಅಂದರೆ ಭಗವಂತನ ಇರುವಂಥ ಸ್ಥಾನ, ಗರ್ಭಗುಡಿ. ಸೊ ದೇವಾಲಯಕ್ಕೂ ದೇವಸ್ಥಾನಕ್ಕೂ ಮೊದಲನೇದಾಗಿ ಒಂದು ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಾವು ಮಾತಾಡುವಾಗ ಏನು ಮಾಡ್ತೀವಿ, ಯೂಶ್ವಲಿ ದೇವಸ್ಥಾನ ಅಂತೀವಿ. ಹಾಗೆ ಹೇಳಲಿಕ್ಕಿಲ್ಲ. ಕ್ರಮ ಇರೋದು ಹೇಗೆ ಅಂದರೆ ದೇವಾಲಯ ಅಂತ ಹೇಳಬೇಕು. ದೇವಾಲಯದಲ್ಲಿ ದೇವಸ್ಥಾನ ಇರ್ತದೆ. ಹಾಗಾಗಿ ಈ ದೇವಾಲಯದ ಇತಿಹಾಸದಕ್ಕಿಂತನೂ ದೇವಸ್ಥಾನದ ಇತಿಹಾಸ ಮೊದಲು ಹೇಳಬೇಕಾಗ್ತದೆ. ನಮ್ಮ ಪ್ರಾಚೀನ ಪುರಾಣಗಳ ಒಂದು ಪ್ರಕಾರ ಇದು ರಾಮಾಯಣ ಕಾಲಕ್ಕಿಂತನೂ ಪೂರ್ವವಾಗಿರುವಂಥ ಪರಶುರಾಮ ಕಾಲದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ದೇವಸ್ಥಾನ ಅಂತೇನಿದೆ ಇದು ಸಿಕ್ಕಿರುವಂಥದ್ದು. ಸೊ ಪರಶುರಾಮರು ಇಲ್ಲಿ ತಾಯಿ ಕೊಂದ ಶಾಪವನ್ನು ವಿಮೋಚನೆ ಮಾಡ್ಕೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯದ ಅಥವಾ ಬೇರೆ ನಮ್ಮ ದೇಶದ ಬೇರೆ ಕಡೆ ತಪಸ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಕ್ಷೇತ್ರ ಕೂಡ ಒಂದು. ಆದರೆ ಇಲ್ಲಿ ಬಂದು ತಪಸ್ಸು ಮಾಡೋ ಸಂದರ್ಭದಲ್ಲಿ ಒಂದು ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ಶುದ್ಧ ಮಾಡುವಾಗ ಅವರ ಕೊಡಲಿಯಿಂದ ಒಂದು ಸೌಂಡ್ ಬರುತ್ತೆ, ಶಬ್ದ. ಏನು ಶಬ್ದ ಅಂತ ನೋಡಿದಾಗ ಅವರ ಕೊಡಲಿ ಒಂದು ಕಲ್ಲಿಗೆ ತಾಗಿರುತ್ತೆ. ಆ ಕಲ್ಲು ಲಿಂಗ ಆಗಿರುತ್ತೆ. ಅವಾಗ ಅವರಿಗಲ್ಲಿ ಆ ಲಿಂಗದಲ್ಲಿ ಒಂದು ದ್ರವ್ಯ ಹೊರಗೆ ಬರುವಾಗ ಅವ್ರಿಗೆ ಗಾಬರಿ ಆಗುತ್ತೆ, ಇದೇನಪ್ಪ ಇದು ಅಂತ. ಅವ್ರು ಏನು ಮಾಡ್ತಾರೆ, ಗಾಬರಿಯಲ್ಲಿ ಅವರಲ್ಲಿ ಕಮಂಡಲಿದ್ದಂಥ ಗಂಧವನ್ನು ಅದಕ್ಕೆ ಹಚ್ತಾರೆ. ಸೊ ಗಂಧ ಲೇಪನ ಮಾಡ್ತಾರೆ. ಆ ದ್ರವ್ಯ ನಿಲ್ಲುತ್ತೆ, ರಕ್ತದ ರೀತಿಯಲ್ಲಿ ಬರ್ತಾ ಇರ್ತದೆ. ಸೊ ಇವತ್ತವರೆಗೂ ಕೂಡ ಅಷ್ಟು ಯುಗಗಳಿಂದನೂ ಕೂಡ ಈ ಸ್ವಯಂಭೂ ಲಿಂಗ ಏನಿದೆ, ಈ ಲಿಂಗಕ್ಕೆ ಆ ಗಂಧ ಪ್ರಸಾದವನ್ನು ಹಚ್ಚುವಂಥ ಪದ್ಧತಿ ನಡ್ಕೊಂಡು ಬಂದಿದೆ. ಅದಕ್ಕೆ ನಮ್ಮಲ್ಲಿ ವಜ್ರ ಪ್ರಸಾದ ಅಂತ ನಾವು ಕರಿತೇವೆ. ಅದು ಸಿಗೋದು ಒಂದು ದಿನಕ್ಕೆ ಸ್ವಲ್ಪ ಮಾತ್ರ, ಜಾಸ್ತಿ ಹಚ್ಚಲಿಕ್ಕೆ ಸಿಗೋದಿಲ್ಲ. ಒಂದು ನಂತರ ದಿನಗಳಲ್ಲಿ ರಾಮಾಯಣದ ಕಾಲದಲ್ಲಿ ಸೀತಾರಾಮರು ಇಲ್ಲಿ ಬಂದು ಅಭಿಷೇಕ ಮಾಡಿದ ಲಿಂಗ ಇದು. ನಂತರ ಅದಾದ ನಂತರ ದೇವೇಂದ್ರ, ಇಂದ್ರಾದಿ ದೇವತೆಗಳು ಬಂದು ಅಭಿಷೇಕ ಮಾಡಿದ ಲಿಂಗ. ಸಪ್ತಋಷಿ, ಬ್ರಹ್ಮಋಷಿ, ದೇವಋಷಿ, ರಾಜಋಷಿಗಳು, ನಾರದರು ಎಲ್ಲ ಬಂದಿದ್ದಾರೆ ಇಲ್ಲಿ. ಸೊ ಇದು ದೇವೇಂದ್ರನ 2ನೇ ಸ್ವರ್ಗ ಅಂತ ಕರೆಸ್ಕೊಂಡಿದೆ. ಸೊ ಇಲ್ಲಿ ಇದೊಂದು ಆಧ್ಯಾತ್ಮಿಕ ಕೇಂದ್ರ. ಇದು ನಾವು ಬರೀ ದೇವಾಲಯ ಅಂತ ಅನ್ಕೋಬಾರ್ದು. ಈಗಿರೋ ದೇವಾಲಯ ಹೊಯ್ಸಳ ಸ್ಟ್ರಕ್ಚರಲ್ಲಿದೆ. ಹಿಂದೆ ನಮಗೆ ಅಧಿಕೃತವಾದ ದಾಖಲೆ ಎಪಿಗ್ರಾಫಿ ಆಫ್ ಕರ್ನಾಟಕದಲ್ಲಿ ನೀವು ತೆಗೆದ್ರೆ 2100 ವರ್ಷದ ಹಳೆಯ ದೇವಾಲಯ ಇದು ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತಕ್ಕಂಥ ಒಂದು ದಾಖಲೆ ಸಿಗುತ್ತೆ.
ದಿಸ್ ದ ಫಸ್ಟ್ ಟೆಂಪಲ್ ಆಫ್ ಕರ್ನಾಟಕ ಆಫ್ ಕನ್ನಡ ಕಿಂಗ್ಸ್ ಅಂತ, ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜವಂಶಸ್ಥರ ಮೊದಲನೇ ದೇವಾಲಯ ಅಂತ ಕರೆಸ್ಕೊಳ್ಳುತ್ತಿದ್ದು. ನಂತರ ಈ ದೇವಸ್ಥಾನಕ್ಕೆ ದೇವಾಲಯವನ್ನ ಬೇರೆ ಬೇರೆ ರೀತಿ ಆರ್ಕಿಟೆಕ್ಟ್ ಅಲ್ಲಿ ಮಾಡ್ತಾ ಮಾಡ್ತಾ ಹೋಗಿ ಈಗ ಹೊಯ್ಸಳ ಆರ್ಕಿಟೆಕ್ಟ್ ಅಲ್ಲಿ ದೇವಾಲಯ ಇರುವಂಥದ್ದು, ಈಗ ಪ್ರೆಸೆಂಟ್ ಇರುವಂಥದ್ದು. ಈ ದೇವಾಲಯ ಈಗ ನಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ನನ್ನ ಸಬ್ಜೆಕ್ಟು ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಬಿಹೈಂಡ್ ಇಂಡಿಯನ್ ಫಿಲಾಸಫಿಯನ್ನು ಟೀಚ್ ಮಾಡುವಂಥದ್ದು. ನಮ್ಮ ಆಧ್ಯಾತ್ಮಿಕ ಗುರುಗಳು ಬನ್ನಂಜ ಗೋವಿಂದಾಚಾರ್ಯರು. ನಾನು ಪ್ರೆಸೆಂಟ್ ಧರ್ಮಸ್ಥಳದ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಧರ್ಮೋತ್ಥಾನದ್ದು. ಸೊ ನಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂಜೆ ಅಂದರೆ ಇಟ್ಸ್ ನಾಟ್ ಎ ಕಾನ್ಸೆಪ್ಟ್, ಪೂಜೆ ಇಸ್ ನಾಟ್ ಎ ಆ್ಯಕ್ಷನ್, ಇಟ್ಸ್ ಎ ಕಾನ್ಸೆಪ್ಟ್ ಅಂತ. ಪೂಜೆ ಒಂದು ಕಾನ್ಸೆಪ್ಟ್ ಆಗಿರ್ಬೇಕು, ಆ್ಯಕ್ಷನ್ ಆಗಬಾರ್ದು. ನಾವು ಇಷ್ಟು ದೇವಸ್ಥಾನವನ್ನು ಯಾಕೆ ಆಧ್ಯಾತ್ಮಿಕವಾದ ಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಈ ದೇವಸ್ಥಾನಕ್ಕೆ ಬರುವಂಥ ವ್ಯಕ್ತಿಗಳು ರಿಫಾರ್ಮ್ಸ್ ಆಗಿ ವಾಪಸ್ ಹೋಗಬೇಕು ಅಂತ. ದೇ ಶುಡ್ ಗೆಟ್ ರಿಫಾರ್ಮ್ಡ್. ಸುಧಾರಣಾ ಕ್ರಮ, ಪೂಜೆ ಅಂದ್ರೂ ಸುಧಾರಣಾ ಕ್ರಮ. ಈಗ ನಾವು ದೇವಾಲಯಕ್ಕೆ ಬಂದಾಗ ದೇವಸ್ಥಾನದಲ್ಲಿ ಈ ಹಬ್ಬ ಆಯ್ತಿತ್ತು, ಯುಗಾದಿ ಹಬ್ಬ. ಇವತ್ತು ಇಷ್ಟು ಸಾವಿರ ಜನ, 15-20 ಸಾವಿರ ಜನ ಸೇರಿದ್ದಾರೆ. ಇಲ್ಲಿ ಹೋಗುವಾಗ ಒಂದು ಕೆಟ್ಟದನ್ನು ಬಿಟ್ಟು ಹೋಗಬೇಕು ಅಂತ. ಯಾವ್ದಾದ್ರು ಒಂದು ಕೆಟ್ಟದ್ದು, ಕುಡಿತೀವಿ, ಸಿಗರೇಟ್ ಸೇರ್ತೀವಿ, ಸ್ಪೀಟ್ ಆಡ್ತೀವಿ, ಮೋಸ ಮಾಡ್ತೀವಿ, ಹೊಟ್ಟೆ ಕಿಚ್ಚು ಮಾಡ್ತೀವಿ, ಭ್ರಷ್ಟಾಚಾರ ಮಾಡ್ತೀವಿ, ಏನೋ ಸಮಥಿಂಗ್ ವಾಟ್ ಎವರ್ ವಿ ಹ್ಯಾವ್ ಅಟಲಿ ಒಂದು ಬಿಟ್ಟರೆ ಸಾಕು, ಎಲ್ಲ ಬಿಡೋದು ಬೇಡ. ಹಾಗಾಗಿ ನೀವು ಕೂಡ ಇಲ್ಲಿ ಬಂದಿದ್ದೀರಾ, ನಿಮ್ಮಲ್ಲಿ ಏನಾದ್ರು ಕೆಟ್ಟದಿದ್ರೆ ಒಂದು ಬಿಟ್ಟು ಹೋಗ್ಬೋದು. ಸೊ ನಮ್ಮ ದೇವರನ್ನ ಕ್ಷೇತ್ರಕ್ಕೆ ಯಾರಾದರೂ ಬಂದಾಗ ನಾವು ಕೇಳೋದಿಷ್ಟೇ, ನೀವು ಬಂದಿದ್ದೀರಾ, ಕ್ಷೇತ್ರದಲ್ಲಿ ಇದ್ದೀರಾ, ಹೋಗುವಾಗ ಒಂದು ಕೆಟ್ಟದನ್ನು ಬಿಟ್ಟು ರಿಫಾರ್ಮ್ ಆಗಿ ಹೋಗಿ, ಸುಧಾರಣಾ ಕ್ರಮಕ್ಕೆ ಒಳಪಟ್ಟು ಹೋಗಿ ಅಂತ. ಸೊ ಪೂಜೆ ಇದೆ ಒಂದು ಸುಧಾರಣಾ ಪ್ರೊಸೆಸ್ ಅದು. ಹಾಗಾಗಿ ನಮ್ಮ ದೇವರನ್ನ ಕ್ಷೇತ್ರದಲ್ಲಿ ಇಲ್ಲಿ ಯಾವುದೇ ಸ್ವಾರ್ಥಕ್ಕಾಗಲಿ ಹೆಸರಿಗಾಗಲಿ ಮಾಡುವಂಥಲ್ಲಿ ಯಾರೂ ಕೂಡ ಇಲ್ಲ. ನೋಡಿ, ನಮ್ಮ ದೇವಾಲಯದ ಹೆಸರಿಲ್ಲ ಗೋಡೆಗಳಲ್ಲಿ, ಇಲ್ಲೂ ಕಮಿಟಿ ಹೆಸರಿಲ್ಲ, ಯಾರ ಹೆಸರು ಇಲ್ಲ, ಡೋನರ್ಸ್ ಹೆಸರಿಲ್ಲ. ನೋಡಿ, ದೇವಸ್ಥಾನ ಕಟ್ಟಿದ ರಾಜ ಹೆಸರಿಲ್ಲ, ದೇವಸ್ಥಾನ ಕೆತ್ತಿದ ಶಿಲ್ಪಿ ಹೆಸರಿಲ್ಲ. ಅಲ್ಲಿ ಒಂದು ನಂದಿಯ ಹಿಂಭಾಗದಲ್ಲಿ ಶಿಲ್ಪಿ ಬರೆದಿದ್ದಾರೆ, ಶ್ರೀ ಪ್ರಸನ್ನ ರಾಮೇಶ್ವರ ಪಾದಾರ ವೃಂದಗಳಿಗೆ ಅಂತ. ಅಂದರೆ ನಿಸ್ವಾರ್ಥ, ನಿಷ್ಕಾಮ, ನಿಷ್ಕಲ್ಮಶವಾದಂಥ ಭಕ್ತಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ, ಸ್ವಾರ್ಥ ಇಲ್ಲ. ಸೊ ನೀವು ನೋಡಿರ್ಬೋದು, ಇಷ್ಟು ದೊಡ್ಡ ಜಾತ್ರೆಗಳೊಂದು ಫ್ಲೆಕ್ಸ್ ಇಲ್ಲ, ಬ್ಯಾನರ್ ಇಲ್ಲ. ನೀವು ಬೇರೆ ಕಡೆ ಹೋದರೆ 20 ಅಡಿ 30 ಅಡಿ ಕಟೌಟ್ ಇರುತ್ತೆ, ದೇವ್ರ ಫೋಟೋ ಚಿಕ್ಕದು, ಅಲ್ಲಿ ಅಧ್ಯಕ್ಷರು, ಕಮಿಟಿಯೋ, ಜಿಲ್ಲಾ ಮೆಂಬರ್, ಗ್ರಾಮ ಪಂಚಾಯತ್ ಮೆಂಬರ್ಗಳದ್ದು ಫೋಟೋ ದೊಡ್ಡದಿರುತ್ತದೆ. ಅಂದರೆ ಇಲ್ಲಿ ಆ ರೀತಿ ಯಾವುದಕ್ಕೂ ಆಡಂಬರಕ್ಕೆ ಅವಕಾಶ ಕೊಡದಲ್ಲೇ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಲಿಕ್ಕೆ ಏನು ಬೇಕು ಅದನ್ನು ಮಾಡೋ ಸಲುವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹಲವಾರು ರಿಚುವಲ್ಸ್, ಅಂದರೆ ನಮ್ಮ ಸಂಪ್ರದಾಯಗಳು, ತೇರು ಎಳೆಯುವಂಥದ್ದು, ಸಂಪ್ರದಾಯಗಳು, ಇಲ್ಲಿಯ ಉಚ್ಚಾರಗಳು, ಇದು ತುಂಬ ಇದ್ದಾವೆ, ಅದು ಬೇರೆ ವಿಷಯ. ಆದರೆ ಒಟ್ಟಿನಲ್ಲಿ ಈ ಕ್ಷೇತ್ರದ ಪರಿಚಯ ಹೀಗಿದೆ. ಈ ಕ್ಷೇತ್ರದಲ್ಲಿ ಹಿಂದೆ ಚಿನ್ನದ ಸಂತೆ ನಡೀತಾ ಇತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ಚಿನ್ನದ ಸಂತೆ ನಡೀತಾ ಇತ್ತು, ಹಾಗೆ ಇಲ್ಲೂ ಕೂಡ ಚಿನ್ನದ ಸಂತೆಯನ್ನು ದಾರಿ ನಡೀತಾ ಇತ್ತು. ಈ ನಮ್ಮ ಇಲ್ಲಿಯ ಮತ್ತು ಹಿರೇಮಂದಿಯ ಮಧ್ಯದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಚಿನ್ನದ ಸಂತೆ ನಡೆಯುವಂಥ ಜಾಗ ಇತ್ತು ಅಂತ ಹೇಳ್ತಾರೆ ಇತಿಹಾಸದಲ್ಲಿ, ಪುಟಗಳಲ್ಲಿ. ನಿಮಗೆ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗ್ತದೆ. ಇದು 5,000 ಸೀಮೆ ದೇವಸ್ಥಾನ. ಹಿಂದೆ ರಾಜರ ಕಾಲದಲ್ಲಿ ತಾಲೂಕು, ಹೋಬಳಿ, ಗ್ರಾಮ ಪಂಚಾಯತಿ ಇರಲಿಲ್ಲ, ಅವಾಗ ಸೀಮೆಗಳಿದ್ದು. ಹಾಗಾಗಿ ನಮ್ಮದು ಸಕಲೇಶ್ಪುರದಿಂದ ಹಿಡಿದು, ಬೇಲೂರಿಂದ ಹಿಡಿದು ದಾಟಿ ದಕ್ಷಿಣ ಕನ್ನಡದ ನೆಲ್ಯಾಡಿ ಎಲ್ಲ ಇದೆ ನೋಡಿ, ಆ ಭಾಗ ಶಿಶಿಲ, ಶಿಬಾಜಿ, ಸೌತಡ್ಕ, ಚಾರ್ಮಡಿ ಎಲ್ಲ ಬಂದು ಕೊಟ್ಟಿಗೆದ ಮೇಲೆ ಬಂದು ಮತ್ತೆ ಬೇಲೂರಿಂದ ಸಕಲೇಶ್ಪುರ ಜಾಯ್ನ್ ಆಗುತ್ತೆ. ಇಷ್ಟು ಪ್ರದೇಶಕ್ಕೆ ಇದು ಪ್ರಧಾನ ದೇವಾಲಯ. ಅಂದರೆ 5,000 ಸೀಮೆ ದೇವಸ್ಥಾನ ಅಂತ ಹೇಳ್ತಾರೆ. ಇಂಥ ದೇವಾಲಯದಲ್ಲಿ ಅಂಥ ವಿಜೃಂಭಣೆ ಇತ್ತು. ಇಲ್ಲಿ 16 ಜನ ಅರ್ಚಕರು ಕೆಲಸ ಮಾಡ್ತಿದ್ರು. ರಾಜರ ಕಾಲದಲ್ಲಿ 7 ರಥಗಳಿದ್ವು ಇಲ್ಲಿ ಅವಾಗ. ಅದನ್ನು ಮಲ್ಲಿಕಾಫರ್ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಅಟ್ಯಾಕ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಮಾಡಿದ ನಂತರ ಚಿನ್ನವನ್ನು ಲೂಟಿ ಮಾಡ್ತಾರೆ, ಇಲ್ಲಿ ಪ್ರಾಣಹಾನಿ ಮಾಡ್ತಾರೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಆಗ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಕುಟುಂಬಸ್ಥರು ಭಯಭೀತರಾಗಿ ಈ ಊರನ್ನು ಬಿಟ್ಟು ಕರ್ನಾಟಕದ ಬೇರೆ ಬೇರೆ ಕಡೆ ಮೂಲೆಗಳಿಗೆ ಸೇರ್ಕೋತಾರೆ. ಇವತ್ತು ಯಾಕೆ ದೇವರನ್ನ ದೇವಾಲಯದ ಮನೆದೇವರು ಒಕ್ಕಲುಗಳು ಅರಸೀಕೆರೆ, ಕಡೂರು, ಹೊಸದುರ್ಗ, ಬೆಂಗಳೂರು, ಸೌತ್ ಕೇಂದ್ರ ಬೇರೆ ಕಡೆ ಇದ್ದಾರೆ ಅಂದರೆ ಕಾರಣ ಇಷ್ಟೇ. ಇಲ್ಲಿ ಯುದ್ಧ ಆದ ಸಂದರ್ಭದಲ್ಲಿ ಮಾನ ಪ್ರಾಣಕ್ಕೆ ಹೆದರಿ ಎಲ್ಲ ಊರು ಬಿಟ್ಟು ಹೋಗಿದ್ದವರು. ಅವ್ರು ಹೋಗಲ್ಲಿಗೆ ಸೆಟ್ಲ್ ಆದರು. ಈಗ ಡಿ ಸಿ ಶ್ರೀಕಂಠಪ್ಪನವರು MP ಆಗಿದ್ದರು, ಅವ್ರಿಗೆ ಮನೆದೇವರು. ತಮ್ಮಯ್ಯನವ್ರಿಗೆ ಬಂದಿದ್ರು MLA, ಅವ್ರಿಗೆ ಮನೆದೇವರು. ಆದರೆ ತುಂಬ ಜನ ಮನೆದೇವರು ಒಕ್ಕಲುಗಳಿದ್ದಾರೆ. ಸೊ ಇಲ್ಲಿ ಹಿಂದೆ ಬ್ರಾಹ್ಮಣರ ಒಂದು ಪೂಜೆ ನಡೀತಾ ಇತ್ತು, ಮತ್ತು ಲಿಂಗಾಯತರು ಪೂಜೆ ಮಾಡ್ತಾಯಿದ್ರು, ಈಗ ಬ್ರಾಹ್ಮಣರು ಮಾಡ್ತಾ ಇದ್ದಾರೆ. ಸೊ ಈ ಥರದ ಇತಿಹಾಸಗಳನ್ನು ಹೇಳ್ತಾ ಹೋದರೆ ಇದು ಸಾಕಷ್ಟು ಇತಿಹಾಸಗಳಿದೆ. ಹೌದು, ಇವರ ತಂದೆಯವರ ಕಾಲ, ಇವರ ತಂದೆಯವರು, ಎಲ್ಲ ಸಾಕಷ್ಟು ಕೆಲಸ ಮಾಡಿದಂಥರ. ಇದೇ ಊರು ನಿಮ್ದೆಲ್ಲ?
ನನ್ನದು ಚಿತ್ರಗುತ್ತಿ ಅಂತ, ನಮ್ಮ ಚಿತ್ರಗುತ್ತಿ ಪ್ರಶಾಂತ್ ಅಂತ ನಂದು ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಇವ್ರದ್ದು ಇದೇ ಗ್ರಾಮ, ಪಟೇಲ್ರಿ ಊರಿಗರು, ಇವರ ಹಿರಿಯರು, ಇವರು ಇಲ್ಲಿ ಬೆಳೆದಂಥವ್ರು. ನಾವು ಇಲ್ಲಿ ಸ್ವಲ್ಪ ದೂರದಲ್ಲಿದ್ದೀವಿ. ಇವ್ರು ಹಂಜಗೂಡಿನಳ್ಳಿ ಇವ್ರು ಸ್ವಂತ ಊರು, ಇವರು ಕಣಚೂರ್ನವರು ನವೀನ್ ಅಂತ, ಪಕ್ಕದಲ್ಲ ಇಲ್ಲೇ ಪಕ್ಕದಲ್ಲಿ ಇರುವಂಥವ್ರು. ಹಾಗಾಗಿ ಇವರು ಜಗದೀಶ್ ಅಂತ ಹೊಸಹಳ್ಳಿಯವರು. ಹಾಗೆ ಎಲ್ಲ ಹುಲಿಗೌಡ್ರು ಎಲ್ಲ ಇಲ್ಲಿ, ಲಕ್ಷ್ಮಣ್ ಗೌಡ್ರು ಮೇಕನಿಕ್ ಅವರು ಇತಿಹಾಸಕಾರರು. ಅವರು ಒಂದು ದೇವರನ್ನದ ಬಗ್ಗೆ ಒಂದು ಪುಸ್ತಕವೇ ಬರೆದಿದ್ದಾರೆ. ಅವ್ರ ಗುರುಗಳು, ಅಂದರೆ ಅವ್ರು ಟೀಚ್ ಮಾಡ್ತಾರೆ, ಟೀಚರ್ ಅವರು, ನಾವು ಗುರುಗಳನ್ನು ಕರಿತೀವಿ. ಸೊ ಹಾಗಾಗಿ ಸಾಕಷ್ಟು ಇತಿಹಾಸ ಇದೆ, ದೊಡ್ಡ ಕ್ಷೇತ್ರ, ಇದರಲ್ಲಿ ಎರಡು ಮಾತಿಲ್ಲ. ಒಂದಿನ ಗ್ಯಾರಂಟಿ 100% ಬಂದು ಒಂದಿನ ಇನ್ನೂ ಒಂದಷ್ಟು ಸಾಕಷ್ಟು ಮಾಹಿತಿಗಳು ತಗೊಳ್ತೀವಿ. ಅಂದರೆ ಈ ಜಾತ್ರೆ ಬಿಟ್ಟು ಜಾತ್ರೆ ಬಿಟ್ಟು ಖಂಡಿತ ಅದು ಅದ್ಭುತವಾದ ಜಾತ್ರೆ. ಈ ದೇವರಿಂದ ಯುಗಾದಿಯಲ್ಲಿ ರಥೋತ್ಸವ ಆಗುವಂಥದ್ದು ಭಾರಿ ಕಡಿಮೆ ಕರ್ನಾಟಕ ರಾಜ್ಯದಲ್ಲಿ, ಅಪರೂಪದಲ್ಲಿ ಅಪರೂಪ. ಯುಗಾದಿಯಲ್ಲಿ ರಥೋತ್ಸವ ಆಗ್ತಾ ಇದೆ ಅಂತ ಅಂದರೆ ಅದು ಬಹುಶಃ ದೇವರೊಂದಲ್ಲಿ ಅಂತ ನಾವು ಅಂದ್ಕೊಳ್ತೀವಿ. ಅಂತ ಒಂದು ಅದ್ಭುತ ಕ್ಷೇತ್ರ, ತುಂಬ ವೈಬ್ರೇಷನ್ಸ್ ಇರೋ ಜಾಗ ಇಲ್ಲಿ. ಇಲ್ಲಿ ವೈಬ್ರೇಷನ್ಸ್ ನೀವು ಫೀಲ್ ಮಾಡಬೇಕು, ಯು ಶುಡ್ ಫೀಲ್ ಇಟ್. ಇದು ಹೊಯ್ಸಳರ ಸ್ಟ್ರಕ್ಚರ್ ಇದೆ, ಹೊಯ್ಸಳರ ಸ್ಟ್ರಕ್ಚರು. ಅದಕ್ಕಿಂತ ಮುಂಚೆ ಕದಂಬರು ಮಾಡಿದ್ದಾರೆ. ಕದಂಬರು ಮಾಡಿದಾಗ ಸ್ಟ್ರಕ್ಚರ್ ಬೇರೆ ಇತ್ತು, ಆ ಸ್ಟ್ರಕ್ಚರ್ ರಿನೋವೇಷನ್ ಮಾಡಿರ್ತಾರೆ. ಈಗ ನೋಡಿ, ಇದು ನಾವು ರಿನೋವೇಷನ್ ಮಾಡಿದ್ದು, ನಾನಲ್ಲ, ರಾಮೇಶ್ವರ ಮಾಡಿದ್ದು. ಇದು ಈಗಿನ ಸ್ಟೈಲಲ್ಲಿದೆ, 2026. ಹಾಗೆ ಹಿಂದೆ ಯಾರೋ ಒಬ್ರು ಇದನ್ನು ರಿನೋವೇಷನ್ ಮಾಡಿದ್ದಾರೆ. ಚೋಳರು ಮಾಡಿದ್ದಾರೆ, ಕದಂಬರು ಮಾಡಿದ್ದಾರೆ, ಚಾಳುಕ್ಯರು ಎಲ್ಲರೂ ಮಾಡಿರ್ತಾರೆ ಆ ರಾಜರ ಪೀರಿಯಡಲ್ಲಿ. ಸೊ ಇವತ್ತಿನ ಸ್ಟ್ರಕ್ಚರ್ ಏನಿದೆ, ಅಲ್ಲಲ್ಲ, ಇದು ಒಂದು ಗೋಡೆ ಒಂದು ಸಣ್ಣದ ಮಟ್ಟಕ್ಕಿತ್ತು, ಅದು ಕಾಶ್ಪ ಶೀಟ್ ಹಾಕಿ ಪಾಪ ನಮ್ಮ ಹಿರಿಯರು ಹಿಂದಿನವರು ಅವ್ರ ಕೈಲಾದಷ್ಟು ಮಾಡಿದ್ರು. ನಂತರ ದಿನಗಳಲ್ಲಿ ಈ ರೀತಿ ಮಾಡಿದೆ. ಇನ್ನೂ ಮಾಡಲಿಕ್ಕಿದೆ, ನಮಗೆ ಇನ್ನೂ ಸಾಕಷ್ಟು ತುಂಬ ಕೆಲಸ ಇದೆ ಮಾಡಲಿಕ್ಕೆ. ಮಾಡುವ ತುಂಬ ಇದೆ. ಹೆಗಡೆಯವರು 10 ಲಕ್ಷ ಕೊಟ್ಟಿದ್ದಾರೆ. ನಾನು ಧರ್ಮೋತ್ಥಾನ ಟ್ರಸ್ಟಿಯಲ್ಲಿದ್ದು ಧರ್ಮಸ್ಥಳದ್ದು, ಇಲ್ಲಿ ಜಿಲ್ಲಾಧ್ಯಕ್ಷರು ಧರ್ಮಸ್ಥಳ ಸಂಸ್ಥೆದು. ಸೊ ಹಾಗಾಗಿ ಇಲ್ಲಿ ಒಂದು ಕೆರೆ ಮಾಡಬೇಕು ಅಂತ ಮಾಡಿದ್ದು, 5 ಎಕರೆ. ಸೆಂಟರ್ ಆಫ್ ದಿ ಕೆರೆಯಲ್ಲಿ ಒಂದು ದೊಡ್ಡ ಶಿವನ ಸ್ಟ್ಯಾಚ್ಯೂ ಮಾಡಬೇಕು. ಹೊರಗಡೆ ಸೆಲ್ಲರಲ್ಲಿ ಮೆಡಿಟೇಷನ್ ಹಾಕೊಂಡು, ಸ್ಪಿರಿಚುವಲ್ ಲೈಬ್ರರಿ, ಸುತ್ತ ಬೋಟಿಂಗು, ವಾಕಿಂಗ್ ಪಾತು, ಪೆಡ್ಲ್ ಬೋಟಿಂಗ್ ಎಲ್ಲ ಮಾಡಿ ಒಂದು ದೊಡ್ಡ ಅದು ಆಧ್ಯಾತ್ಮಿಕತೆಯನ್ನು ಹೇಳ್ಕೊಡ್ಬೇಕು ಅಂತ. ಅಲ್ಲಿ ಲೇಸ್ ತಿನ್ನಲಿಕ್ಕೆ, ಪಾನಿಪುರಿ ತಿನ್ನಲಿಕ್ಕೆ ಅದಲ್ಲ, ಅಲ್ಲಿ ಏನಿದ್ರು ಆಧ್ಯಾತ್ಮಿಕತೆ. ಇವತ್ತು ಏನಾಗಿದೆ, ರಿಲಿಜಿಯಸ್ ಆಗ್ತಿದೆ ಜನ, ಮೆಡಿಟೇಷನ್ ಎಲ್ಲ ಬರುತ್ತೆ ಅದರಲ್ಲಿ. ಸ್ಪಿರಿಚುಯಾಲಿಟಿ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಸೊ ನಮ್ಮಲ್ಲಿ ಜನ ಏನಾಗ್ತಿದೆ, ಬಿಕಮಿಂಗ್ ಮೋರ್ ರಿಲಿಜಿಯಸ್ ಆ್ಯಂಡ್ ರಿಲಿಜಿಯಸ್, ನಾಟ್ ಸ್ಪಿರಿಚುವಲ್. ಸೊ ಸ್ಪಿರಿಚುವಾಲಿಟಿ ಈಸ್ ಡಿಫ್ರೆಂಟ್ ಫ್ರಮ್ ರಿಲಿಜನ್. ನಾವು ರಿಲಿಜಿಯಸ್ ಆಗಬಾರ್ದು, ಸ್ಪಿರಿಚುವಲ್ ಆಗಬೇಕು. ಸೊ ನಾವೆಲ್ಲ ಇದನ್ನು ಏನಾಗಿದೆ, ರಿಲಿಜಿಯಸ್ ಅನ್ನೋ ಪದವನ್ನು ಹೋಗಿಸಿ ಸ್ಪಿರಿಚುವಲ್ ಅನ್ನೋ ವಿಚಾರವನ್ನು ಮುಂದೆ ತರಬೇಕು ಅಂತ ಆಸೆಯಲ್ಲಿ ಈ ದೇವರಿಂದ ಜಾತ್ರೆ, ಉತ್ಸವ ಎಲ್ಲ ಮಾಡ್ತೀವಿ. ನೋಡಿ, ಇಲ್ಲೆಲ್ಲೂ ಕೂಡ ಹೆಸರು ನೋಡಿ, ಗೋಡೆ ಹೆಸರಿಲ್ಲ ಎಲ್ಲೂ. ಎಷ್ಟು ಚೆನ್ನಾಗಿದೆ ಇಂಥ ಕ್ಷೇತ್ರ, ನಮಗೆಲ್ಲರೂ ಸಿಗುತ್ತಾ. ಯುಗಾದಿ ಹಬ್ಬ ಆಯಿತು, ಬೆಳಗ್ಗೆಯಿಂದ ನಾನು ಕೂಡ ಸಂಜೆ ತನಕ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ. 20,000 ಜನ ಸೇರಿದ್ದಾರೆ ಅಂತೇಳಿ ನಿಮ್ಮ ಕ್ಯಾಮ್ರಾ ಹಿಡೀರಿ, ಎಲ್ಲಾದರೂ ಧೂಳು ಕೊಳೆ ಸಿಗುತ್ತಾ ನೋಡಿ. 20,000 ಜನ ಇಲ್ಲಿ ಬಂದು ಹೋದ್ರು ಅಂತ ಯಾರು ಹೇಳೋದೇ ಇಲ್ಲ. ಜಾತ್ರೆ ಆಯ್ತು ಅಂತ ಯಾರಿಗೆ ಗೊತ್ತೇ ಆಗೋದಿಲ್ಲ, ಯಾರು ಬಂದ್ರು. 20,000 ಬಂದಿದ್ರು ಈ ಜನ ಅಂತ. ಬಟ್ ವೆರಿ ಡೀಸೆಂಟ್ ಆಗಿತ್ತು ಸರ್. ಜಾತ್ರೆನಲ್ಲಿ ಬಂದಿರೋ ಜನಗಳು ಅಷ್ಟೇ, ನಾನು ಒಂದು ಕೈ ಎತ್ತಿ ಮುಗಿಬೇಕು. ಕೆಲವು ಜಾತ್ರೆಗಳು ಸಿಕ್ಕಾಪಟ್ಟು ಹೋಗಿರ್ತೀನಿ, ಹೇಳ್ಬಾರ್ದು ಆ ಜಾತ್ರೆ ಬಗ್ಗೆ. ನಂಗೆ ದೇವ್ರು ಅಲ್ಲಿರ್ತಾರೆ. ಕೆಲವು ತುಂಬ ಡ್ರಿಂಕ್ ಮಾಡಿ ಮಾಡ್ತಾರೆ, ತುಂಬ ರ್ಯಾಶ್ ನಾನು ಅದನ್ನು ಬರ್ತಾ ಹೇಳ್ಕೊಂಡು ಬಂದೆ. ಬಟ್ ಎಷ್ಟು ಡಿಸಿಪ್ಲಿನ್ ಆಗಿ ನಡೀತಾರೆ ಅಂತ ಜನಗಳು ಸಾಕಷ್ಟು ಇದೆ. ಇಟ್ಸ್ ವೆರಿ ಡಿಸಿಪ್ಲಿನ್, ನೀಟಾಗಿ ನಡೀತಾರೆ. ಕೆಲವೊಂದು ಕಡೆ ನಾನು ಹೋದಾಗ ತುಂಬ ಡಿಸ್ಟರ್ಬ್ ಇರುತ್ತೆ. ಅದು ಸಂಸ್ಕಾರ, ಈ ಗ್ರಾಮದ, ಈ ಊರಿನ ಸಂಸ್ಕಾರ, ಈ ಮಲೆನಾಡು ಈ ಭಾಗದ ಜನರ ಸಂಸ್ಕಾರ ಆಗಿದೆ. ದಕ್ಷಿಣ ಕನ್ನಡಕ್ಕೆ ಹೋದರೆ ಇನ್ನೂ ದೇ ಆರ್ ಮೋರ್ ಸಿವಿಲೈಸ್ಡ್. ಅಂದರೆ ಆ ಥರ ನಾವು ಎಷ್ಟು ನಾಗರಿಕರಾಗ್ತೀವಿ, ಸಿವಿಲೈಸ್ ಆಗಿ ಸಂಸ್ಕಾರ ಪಡ್ಕೊಂತೀವಿ, ಆ ರೀತಿ. ಸೊ ಎಂಕರೇಜ್ ಮಾಡೋದು ನಂಗೆ ಅಲ್ಲಿಂದ ಪೂಜೆದು ಕೆಲವೊಂದೆಲ್ಲ ವೀಡಿಯೋಸ್, ನಮ್ಮೂರು ಹುಡುಗಿ, ನಮ್ಮ ನೆಂಟು ಹುಡುಗಿ ಅಂತಾರೆ. ಸೊ ಒಬ್ರಿಗೊಬ್ರು ಕನೆಕ್ಟ್ ಆಯ್ತಲ್ಲ. ಸೊ ಎಷ್ಟು ಚೆನ್ನಾಗಿ ಎಂಕರೇಜ್ ಮಾಡಿದ್ರು. ಈಗ ನಾವೆಲ್ಲ ರಾಮೇಶ್ವರನ ಮಕ್ಕಳೇ ನೋಡಿ. ಇದಕ್ಕೆ ವಿಶೇಷ ಅಂದರೆ ಲಿಂಗಾಯತರ ಮನೆದೇವರಿದ್ದಾರೆ, ಬ್ರಾಹ್ಮಣರ ಮನೆದೇವರಿದ್ದಾರೆ, ಗೌಡ್ರ ಮನೆದೇವರಿದ್ದಾರೆ, ಶೆಟ್ರು ಮನೆದೇವರಿದ್ದಾರೆ. ಸೊ ಎಲ್ಲ ಜಾತಿ ವರ್ಗಕ್ಕೂ ರಾಮೇಶ್ವರ ದೇವರಿಂದ ಮನೆದೇವರು. ಅಂದರೆ ಎಲ್ಲರಿಗೂ ರಾಮೇಶ್ವರ ಅಪ್ಪ, ಅವನಿಗೆ ನಾವು ಮಕ್ಕಳು. ಇಲ್ಲಿ ಜಾತಿ ಇಲ್ಲಲ್ಲ ನೋಡಿ ಹೇಗಿದೆ. ಎಂಥ ಒಂದು ಅದ್ಭುತ ಕ್ಷೇತ್ರ ಇದು ಅಲ್ವಾ. ಎಲ್ಲ ಜಾತಿ, ಎಲ್ಲ ವರ್ಗದವ್ರನ್ನ ಕೊಂಡೋಗುವಂಥ ಒಂದು ಕ್ಷೇತ್ರ ಅಂದರೆ ನಮ್ಮ ದೇವರಿಂದ. ವಂಡರ್ಫುಲ್. ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಾ, ನಿಜವಾಗಿ ಮುಂದೆ ಬರ್ತೀನಿ ಖಂಡಿತವಾಗ್ಲೂ. ತಗೊಂಡು ಎಲ್ಲ ಪ್ರತಿಯೊಂದು ಬಗ್ಗೆ ನನಗೆ ಹೇಳಿ ನನಗೆ. ಸೊ ನೆಕ್ಸ್ಟು ಒಳ್ಳೆದಾಗಲಿ ನಿಮಗೆ. ನೀವೇನಾದ್ರು ಮಾತಾಡ್ತೀರಾ?
ಕಟ್ ಮಾಡ್ಬಿಟ್ಟು ಮಾಡೋಣ.